ಸಮಯದಲ್ಲಿ ನನ್ನ ತಂದೆ ದಸರಾ ಮಹಾರಾಜನಿಗೆ ಪಿಂಡ ಪ್ರದಾನ ಮಾಡಿ ಪುತ್ರ ಧರ್ಮವನ್ನು ನಡೆಸುತ್ತೇನೆ. ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ದೇವಿ, ನೀವು ಇಲ್ಲೇ ಇರಿ. ನಾನು ಈಗಲೇ ಹೋಗಿ ಪಿಂಡ ಪ್ರದಾನಕ್ಕೆ ಬೇಕಾಗಿರುವ ವಸ್ತುಗಳನ್ನು ತರುತ್ತೇನೆ. ಹಾಗೆ ಆಗಲಿ. ಏನಿದು ಅರ್ಧನಾದ? ಪಿಂಡ ಪ್ರದಾನ ಮಾಡುವ ಸಮಯ ಸಲ್ಲಿತವಾಗಿದೆ. ಬೇಗನೆ ಪಿಂಡ ಪ್ರದಾನ ಮಾಡಿ ನನ್ನ ಆತ್ಮಕ್ಕೆ ಮುಕ್ತಿ ಕರುಣಿಸು ಪುತ್ರ. ಏನಿದು? ಸಾಮಗ್ರಿಗಳನ್ನು ತರಲು ಹೋದ ನನ್ನ ಸ್ವಾಮಿ ಇನ್ನೂ ಹಿಂತಿರುಗಿಲ್ಲ. ಆದರೆ ಇಲ್ಲಿ ನನ್ನ ಪೂಜ್ಯ ಸ್ವರೂಪರಾದ ಮಾವ ದಶರಥ ಆತ್ಮ ನನಗೆ ಬೇಗ ಪಿಂಡ ಪ್ರದಾನ ಮಾಡದಿದ್ದರೆ ನನಗೆ ಮುಕ್ತಿ ಸಿಗುವುದಿಲ್ಲವೆಂದು ಅತೃಪ್ತಿಯಿಂದ ಪರಿತಪಿಸುತ್ತಿದೆ. ಈಗೇನು ಮಾಡಲಿ? ಅಯ್ಯೋ! ಏ ಸೀತಾ, ರಾಮನ ಅನುಪಸ್ಥಿತಿಯಲ್ಲಿ ನೀನೇ ನನಗೆ ಪಿಂಡ ಪ್ರದಾನ ಮಾಡು. ಶೀಘ್ರವಾಗಿ ನೆರವೇರಿಸು ಮಗಳೇ, ಇಲ್ಲದಿದ್ದರೆ ನಾನು ಅತೃಪ್ತಿಯಿಂದ ಹೊರಟು ಹೋಗುತ್ತೇನೆ. ಇಲ್ಲ ತಂದೆ, ನಿನ್ನಿಚ್ಛೆಯಂತೆ ಆಗಲಿ. ಆದರೆ ಯಾವ ಪದಾರ್ಥದಿಂದ ಪಿಂಡ ಪ್ರದಾನ ಮಾಡುವುದೆಂದು ನನಗೆ ತೋಚುತ್ತಿಲ್ಲವೇ? ಅಯ್ಯೋ! ಈ ಫಾಲ್ಗುಣಿ ನದಿಯ ತೀರದಲ್ಲಿ ಸಿಗುವ ಮರಳನ್ನೇ ಪಿಂಡವನ್ನಾಗಿಸಿಕೊಂಡು ತರ್ಪಣ ನೀಡುತ್ತೇನೆ. ಆಹಾ, ಈಗ ನನ್ನ ಮನಸ್ಸಿಗೆ ಹಾಗೂ ಆತ್ಮಕ್ಕೆ ಮುಕ್ತಿ ದೊರೆಯಿತು. ಮಗಳೇ, ಇನ್ನು ಮೇಲೆ ನಾನು ನಿಶ್ಚಿಂತೆಯಾಗಿ ನೆಮ್ಮದಿಯಾಗಿ ಸ್ವರ್ಗಕ್ಕೆ ಹೊರಟು ಹೋಗಬಹುದು. ದೇವಿ, ಸ್ವಾಮಿ, ನೀವೇಕೆ ಬರಲು ತಡ ಮಾಡಿದಿರಿ? ಏಕೆ ದೇವಿ, ಏನಾದರೂ ಅಡಚಣೆ ಆಯಿತೆ? ಅದು ನಿಮ್ಮ ಬದಲು ನಾನೇ ತಂದೆಯವರ ಪಿಂಡ ಪ್ರದಾನ ಮಾಡಿದೆ. ಏನು ಹೇಳುತ್ತೀರ ಸೀತಾ? ಆ ಕಾರ್ಯವನ್ನ ಮಗನಾದವನೇ ಮಾಡಬೇಕು. ನಿನ್ನ ಕೈಯಿಂದ ಹೇಗೆ ತಂದೆಯವರು ಪಿಂಡ ಪ್ರದಾನವನ್ನು ಸ್ವೀಕರಿಸುತ್ತಾರೆ? ಇದನ್ನು ನಾನು ನಂಬುವುದಿಲ್ಲ. ಸ್ವಾಮಿ, ನಾನು ಹೇಳುತ್ತಿರುವುದು ನಿಜ. ಸ್ವಯಂ ತಂದೆಯವರೇ ಅಧಿಕಾರವನ್ನು ಆದೇಶಿಸಿದರು. ಓ, ಇದನ್ನು ನಾನು ನಂಬಬೇಕೆ? ನಂಬುವುದಕ್ಕೆ ನಿನ್ನ ಬಳಿ ಸಾಕ್ಷ್ಯವೇನಿದೆ? ನೀನು ನೀಡಿದ ಪಿಂಡ ಪ್ರದಾನದಿಂದ ತಂದೆಯವರ ಸಂಸ್ಕೃತಿಯನ್ನು ಸ್ವರ್ಗಕ್ಕೆ ತರುವುದರೆ ಇದನ್ನು ರುಜುವಾತುಪಡಿಸಲು ನಿನ್ನ ಬಳಿ ಆಧಾರವೇನಿದೆ? ಆಧಾರ ಸಾಕ್ಷಿ ಏನಿದೆ? ಸ್ವಾಮಿ, ಈ ಘಟನೆಗೆ ಮೊದಲ ಆಧಾರವೇ ಈ ಫಾಲ್ಗುಣಿ ನದಿ. ಫಾಲ್ಗುಣಿ ನದಿ? ಆಗಲಿ, ಅದನ್ನು ಸಾಬೀತುಪಡಿಸು.
ಪಾಲ್ಗುಣಿ ಪ್ರತ್ಯಕ್ಷಳಾಗು. ನೀನು ನೋಡಿದ ವಿಚಾರವನ್ನು ಸವಿವರವಾಗಿ ನನ್ನ ಸ್ವಾಮಿಗೆ ತಿಳಿಸುವಂತವಳಾಗು. ಕ್ಷಮಿಸು ಮಾತೆ, ಕ್ಷಮಿಸು ಮಾತೆ, ಇಲ್ಲಿ ನಡೆದ ಯಾವ ಘಟನೆಯನ್ನು ನಾನು ನೋಡಲಿಲ್ಲ. ಹೇ ಪ್ರಭು ಶ್ರೀರಾಮಚಂದ್ರ, ನಾನು ನನ್ನ ಮೈಕೊಳೆಯನ್ನು ಶುಚಿಯಾಗುತ್ತಲೇ ಮಕ್ಕಳಾಗಿದ್ದೆ. ನನ್ನ ಅಲೆಗಳ ಜೊತೆ ಆಟವಾಡುತ್ತಾ ಮೈ ಮರೆದೆ. ಆದರೆ ಸೀತಾಮಾತೆ ಯಾವ ಗಣದಲ್ಲಿ ಪಿಂಡ ಪ್ರದಾನ ಮಾಡಿದಳೆಂದು ನಾನು ಗಮನಿಸಲಿಲ್ಲ. ಗೋಮಾತೆ, ಸ್ವಾಮಿ ಗೋಮಾತೆ, 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 ನೀನಾದರೂ ನನ್ನ ಪರವಾಗಿ ಸಾಕ್ಷಿ ಹೇಳುವೆಯಾ? ಕ್ಷಮಿಸು ಮಾತೆ, ನಾನು ಹುಲ್ಲುಗರಿಗೆ ತಿನ್ನೋದರಲ್ಲೇ ಮಕ್ಕಳಾಗಿದ್ದೆ, ವಿನಃ ಬೇರೆ ಏನನ್ನೂ ಗಮನಿಸಲಿಲ್ಲ. ನೀವು ಬೇರೆ ಯಾರನ್ನಾದರೂ ಕೇಳಿಕೊಳ್ಳಿ. ಹೇ, ನಿಮ್ಮ ಸಾಕ್ಷಿಗೆ ಮತ್ಯಾರಿದ್ದಾರೆ? ಅರಳಿ ಮರ, ಸ್ವಾಮಿ ಅರಳಿ ಮರ. ಹೇ ವಟವೃಕ್ಷವೇ, ನೀನಾದರೂ ನನ್ನ ಪರವಾಗಿ ಸಾಕ್ಷಿ ಹೇಳುವೆಯಾ? ದುಃಖಿಸದಿರು ಮಾತೆ, ನಾನು ಏನನ್ನು ನೋಡಿರುವೆ ಅದನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವರಿಸುತ್ತೇನೆ. ಹೇ ಪ್ರಭು ಮಾತೆ ಸೀತಾ ನಿಜವನ್ನೇ ನುಡಿದ್ದಾಳೆ. ನೀವು ಹೊರಗೆ ನೀಡುವ ಸಲುವಾಗಿ ಹೊರಗೆ ಹೋದ ಸಂದರ್ಭದಲ್ಲಿ ಮಾತೆ ಸೀತೆ ನಿಮ್ಮ ತಂದೆಗೆ ಪಿಂಡ ಪ್ರದಾನ ಮಾಡುವ ಸಮಯವಾಗಿತ್ತು. ಹಾಗೂ ಅವರ ಆಜ್ಞೆಯ ಮೇರೆಗೆ ಮಾತೆ ಸೀತೆ ಪಾಲ್ಗುಣಿಗರೆಲ್ಲ ಮರಳನ್ನೇ ಪಿಂಡವನ್ನಾಗಿಸಿಕೊಂಡು ಪಿಂಡ ಪ್ರದಾನ ಮಾಡಿ ನಾನು ಬಳ್ಳಾರಿ ವಟವೃಕ್ಷವೇ ಧನ್ಯಳಾದೆ. ಹೇ ವಟವೃಕ್ಷವೇ, ನೀನು ನುಡಿದನ್ನು ನಮಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು. ದೇವಿ, ನಿಮ್ಮ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಅವಿಶ್ವಾಸಗೊಳಿಸಿದ್ದಕ್ಕೆ ಕ್ಷಮೆಯನ್ನು ನಿಲ್ಲಿ ಸ್ವಾಮಿ, ನಾಳೆ ನೋಡಿದ ಘಟನೆಯನ್ನು ನೋಡಿಲ್ಲ. ಈ ನದಿ ಗೋವುಗಳು ಸುಳ್ಳು ಆಡಿ ನನಗೆ ಅಪಮಾನ ಮಾಡಿದ್ದಾವೆ. ಅದಕ್ಕೆ ಇವರಿಗೆ ಶಾಪ ನೀಡುತ್ತಿದ್ದೇನೆ. ಹೇ ಪಾಲ್ಗುಣಿ, ನಿನಗೆ ಭೂತಕಾಲ ಅಷ್ಟೇ ಸ್ಥಿರ, ಭವಿಷ್ಯ ಕಾಲ ಎನ್ನುವುದೇ ಎನ್ನಗಿಲ್ಲ. ಅಲೆಗಳ ಜೊತೆ ಆಟವಾಡುತ್ತಾ ಮೈಮರೆತೆ ಎನ್ನ ನಿನ್ನ ಒಡಲಿನಲ್ಲಿ ಒಂದು ಹನಿ ನೀರು ಕೂಡ ಸಿಗದ ಹಾಗೆ ಭವಿಷ್ಯದಲ್ಲಿ ಅಂತರ್ಮುಖಿಯಾಗಿರುತ್ತೀಯ. ಗೋವು ಎಂದರೆ ಶ್ರೇಷ್ಠ ಎನ್ನುವ ಮಾತಿದೆ, ಆದರೆ